ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ 2029 ಸೆನ್ಸೆಕ್ಸ್ 1,50,000 ತಲುಪಬಹುದೇ? ಸೆನ್ಸೆಕ್ಸ್ ಇಂಡೆಕ್ಸು BSE ಅವರು 1 ಜನವರಿ 1986 ಇಂದ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಹಾಗೂ ಆವಾಗ ಅವರು ಒಂದು ಬೇಸ್ ಇಯರ್ ಅಂತ 1979 ಅಂತ ಹಾಕಿದ್ರು. ಹಾಗೂ ಬೇಸ್ ವ್ಯಾಲ್ಯೂ 100 ಇಂದ ಸ್ಟಾರ್ಟ್ ಆಗ್ತಾ ಇದೆ ಈ ಟೈಮಲ್ಲಿ ಅಂತ ಹೇಳಿದರು. ಸೆನ್ಸೆಕ್ಸ್ ಇಂಡೆಕ್ಸ್ ಯಾಕೆ ಕ್ರಿಯೇಟ್ ಮಾಡಿದ್ರು ಅಂದರೆ, ಒಂದು ಸ್ನ್ಯಾಪ್ಶಾಟ್ ಕೊಡುತ್ತೆ ಯಾವ ಥರ ಆ ದಿವಸ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಪರ್ಫಾರ್ಮ್ ಮಾಡಿದೆ ಅಂತ. ಇಲ್ಲದ್ರೆ ನಾವು ಎಲ್ಲ ಸ್ಟಾಕ್ಸ್ ನೋಡಿಕೊಂಡು ಇವತ್ತು ಹೇಗೆ ಮಾರ್ಕೆಟ್ ಮಾಡಿದೆ ಅಂತ ಹೇಳೋದು ಕಷ್ಟ. ಆದರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ಥರ ಮಾಡಿದರೆ ಒಂದು ಐಡಿಯಾ ಸಿಗುತ್ತೆ ಮಾರ್ಕೆಟ್ ಅಪ್ ಹೋಯ್ತಾ ಡೌನ್ ಹೋಯ್ತಾ ಅಂತ. ಈ 30 ಸ್ಟಾಕು ಸೆನ್ಸೆಕ್ಸಲ್ಲಿ ಏನಿದೆ ಅದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಹೈಯೆಸ್ಟ್ 30 ಕಂಪ್ನೀಸನ್ನು ಸೆನ್ಸೆಕ್ಸಲ್ಲಿ ಸೇರಿಸಿರ್ತಾರೆ. ಸೆನ್ಸೆಕ್ಸು ನಿಮಗೆ ಗೊತ್ತಿರ್ಬೋದು, ಅದಕ್ಕೆ ಫುಲ್ ಫಾರ್ಮ್ ಇದೆ ಸೆನ್ಸಿಟಿವ್ ಇಂಡೆಕ್ಸ್ ಅಂತ. ಅದು ಸೆನ್ಸೆಕ್ಸ್ ಅಂತ ಶಾರ್ಟ್ ಫಾರ್ಮಲ್ಲಿ ಇಟ್ಟಿದ್ದಾರೆ. ಸೊ 100 ಪಾಯಿಂಟ್ಸಲ್ಲಿ ಸ್ಟಾರ್ಟ್ ಆಗಿದ್ದು ಸೆನ್ಸೆಕ್ಸು 1979 ಈಗ ಅಪ್ರಾಕ್ಸಿಮೇಟ್ ಆಗಿ 80,000 ಇದೆ. ಅಂದರೆ 2024 ಇಷ್ಟು ಜಾಸ್ತಿ ಆಗಿದೆ. CAGR ಅನ್ನು ಕ್ಯಾಲ್ಕುಲೇಟ್ ಮಾಡಿದರೆ 15.8% ವರ್ಕೌಟ್ ಆಗಿದೆ. 45.5 ವರ್ಷ ಅಪ್ರಾಕ್ಸಿಮೇಟ್ಲಿ ಪೀರಿಯಡಲ್ಲಿ. ನಾವು ಈಗ ಸೆನ್ಸೆಕ್ಸ್ ಜರ್ನಿ ಜಾನ್ವರಿ 1990 ಯಾವ ಥರ ವ್ಯಾಲ್ಯೂಸ್ ಇತ್ತು ಅಂತ ಹಾಕ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗು. ಹೊಸ ಇನ್ವೆಸ್ಟರ್ಸ್ಗಂತೂ ಇದು ತುಂಬ ಯೂಸ್ಫುಲ್ ಡೇಟಾ. ಜಾನ್ವರಿ 1990 ಸೆನ್ಸೆಕ್ಸ್ ಲೆವೆಲ್ಲು 783 ಇತ್ತು. ನಾನು ಎವ್ರಿ 2 ಇಯರ್ಸನ್ನು ಜಾನ್ವರಿ 1 ಎಷ್ಟು ರೇಟ್ ಇತ್ತು ಅಂತ ಹಾಕ್ತಾ ಇದ್ದೀನಿ. ಜಾನ್ವರಿ 1992 1957, 150% ಜಾಸ್ತಿ ಆಗಿತ್ತು 2 ವರ್ಷ ಪೀರಿಯಡಲ್ಲಿ. ಜಾನ್ವರಿ 1994 3,465, 77% ಜಾಸ್ತಿ ಆಗಿತ್ತು. ಜಾನ್ವರಿ 1996 3,127, 10% ಡೌನು ಪ್ರೀವಿಯಸ್ 2 ಇಯರ್ಸಲ್ಲಿ. ಹಾಗೂ ಜಾನ್ವರಿ 1998 3,695, 18% ಜಾಸ್ತಿ ಆಗಿತ್ತು. ಜಾನ್ವರಿ 2000 ಇಸ್ವಿಯಲ್ಲಿ 5,375 ಆಗಿತ್ತು, 45% ಜಾಸ್ತಿ ಆಗಿತ್ತು. ಮತ್ತೊಮ್ಮೆ ಆ 2 ವರ್ಷ ಪೀರಿಯಡಲ್ಲಿ ಡೌನ್ ಆಗಿತ್ತು. 3,246 ಪರ್ಸೆಂಟೇಜು 40% ಡೌನು 2 ಇಯರ್ಸಲ್ಲಿ. ಜಾನ್ವರಿ 2004 5,915 ಸೆನ್ಸೆಕ್ಸ್ ಲೆವೆಲು 82% ಅಪ್ಪು. ಜಾನ್ವರಿ 2006 9,390 ಹೋಗಿತ್ತು. ಸೊ ಆ 2 ಇಯರ್ ಪೀರಿಯಡಲ್ಲಿ 59% ಜಾಸ್ತಿ ಆಗಿತ್ತು. ಜಾನ್ವರಿ 2008 20,300 ಹೋಗಿತ್ತು, 116% ರೈಸು 2 ವರ್ಷದಲ್ಲಿ. ಜಾನ್ವರಿ 2010 17,559, -16%. ಜಾನ್ವರಿ 2012 -12%. ಜಾನ್ವರಿ 2014 21,140, 36%. ಸೊ ನೀವು ನೋಡ್ಬೋದು, ಜಾನ್ವರಿ 2008 ಏನು ಹೈ ಇತ್ತು ಮತ್ತೆ ಪುನಃ ಹೈಯೆಸ್ಟ್ ಆಗಲಿಕ್ಕೆ ಆಲ್ಮೋಸ್ಟ್ 5-6 ವರ್ಷ ಆಯಿತು. ಜಾನ್ವರಿ 2016 26,161, 24% ಜಾಸ್ತಿ ಪ್ರೀವಿಯಸ್ 2 ಇಯರ್ಸಲ್ಲಿ. ಜಾನ್ವರಿ 2018 33,813. ಜಾನ್ವರಿ 2020 ಅಪ್ರಾಕ್ಸಿಮೇಟ್ಲಿ 41,300. ಜಾನ್ವರಿ 2022 59,183 ಪಾಯಿಂಟ್ಸು. ಜಾನ್ವರಿ 2024 72,272. ಹಾಗೂ ಈಗ ಸದ್ಯಕ್ಕೆ ಅರೌಂಡ್ 79,000 80,000 ಲೆವೆಲಲ್ಲಿ ಇದೆ. ಸೊ ನೀವು ನೋಡ್ಬೋದು ಸೆನ್ಸೆಕ್ಸ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಎವ್ರಿ 2 ಇಯರ್ ಪೀರಿಯಡಲ್ಲಿ. ಕೆಲವು 2 ಇಯರ್ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ, ಡಬಲ್ ಆಗಿದೆ 2 ವರ್ಷದಲ್ಲಿ. ಕೆಲವು ಟೈಮಲ್ಲಿ 4 ವರ್ಷದಲ್ಲೂ ನಿಮ್ಮ ಅಮೌಂಟ್ ರಿಕವರ್ ಆಗಿಲ್ಲ, ಆ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ಗಿಂತಲೂ ಕಮ್ಮಿ ಇರ್ಬೋದು. ಸೊ ನೀವು ಸ್ಟಾಕ್ ಮಾರ್ಕೆಟನ್ನು ಎಂಟರ್ ಮಾಡಿದರೆ ಬರೀ 2-4 ವರ್ಷ ಇಟ್ಕೋಬೋದು. ಮತ್ತೆ ದುಡ್ಡು ಬೇಕೇ ಬೇಕಂದರೆ ಆವಾಗ ರಿಸ್ಕ್ ಇದೆ. ನೀವು ಹಾಕುವ ಅಮೌಂಟ್ಗಿಂತ ವಾಪಸ್ ತಗೊಳ್ಳೋ ಅಮೌಂಟು ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತೀವಿ, ಆದಷ್ಟು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಂದರೆ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಆವ್ರೇಜ್ ಆಗಿ ಆ್ಯನ್ಯುವಲ್ ರಿಟರ್ನ್ಸು ಸೆನ್ಸೆಕ್ಸಿಂದ 15.8% ಲಾಸ್ಟ್ 45 ಇಯರ್ಸಲ್ಲಿ. ಆದರೆ ನಿಮಗೆ ಕಾಣಿಸ್ತಾ ಇದ್ದಾಗೆ ಸ್ಮೂತ್ ಜರ್ನಿ ಅಲ್ವೇ ಅಲ್ಲ, ತುಂಬ ಅಪ್ ಆ್ಯಂಡ್ ಡೌನ್ ಇದೆ ಈ ಪೀರಿಯಡಲ್ಲಿ. ಹಾಗೂ ಸ್ಟಾಕ್ ಮಾರ್ಕೆಟ್ ವೆಟ್ರನ್ ರಾಮದೇವ್ ಅಗರ್ವಾಲ್, ಇವರು ಮೋತಿಲಾಲ್ ಒಸ್ವಾಲ್ದು ಫೌಂಡರು, ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ 2029 ಅಷ್ಟರೊಳಗೆ ಸೆನ್ಸೆಕ್ಸ್ ಫಿಗರ್ಸು ಅಪ್ರಾಕ್ಸಿಮೇಟ್ಲಿ 1,50,000 ಇರತ್ತಂತ. ಅದ್ರ ಬಗ್ಗೆ ನ್ಯೂಸ್ ಪೇಪರಲ್ಲೂ ಒಂದು ಆರ್ಟಿಕಲ್ ರೀಸೆಂಟಾಗಿ ಬಂದಿತ್ತು. ಸೆನ್ಸೆಕ್ಸ್ ಅಟ್ 1,50,000 ಬೈ 2029, ದ ಅಲ್ಟಿಮೇಟ್ ಕಾಂಪೌಂಡಿಂಗ್ ಮೆಷಿನ್ ಅಂತ. ಸೆನ್ಸೆಕ್ಸು ಇಲ್ಲಿಂದ 1,50,000 ಮಾರ್ಕ್ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ CAGR ಆಫ್ 13.4% ಪರ್ ಆ್ಯನಮ್ ಬರಬೇಕು. ಅಂದರೆ ಆ್ಯಕ್ಚುಲಿ 1,50,000 ಸೆನ್ಸೆಕ್ಸ್ ಲೆವೆಲ್ ತುಂಬ ದೊಡ್ಡದು ಕಾಣಿಸ್ಬೋದು, ಒಂಥರ ಇದು ಅಚೀವ್ ಆಗಲ್ಲ ಅಂತ ಅನಿಸ್ಬೋದು. ಆದರೆ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸದು ಆ್ಯಾವ್ರೇಜ್ ರಿಟರ್ನ್ಸು ಲಾಂಗ್ ಪೀರಿಯಡ್ ನೋಡಿದರೆ 12-14% ಬಂದಿದೆ. ಸೊ 13.4% ಏನು ಬೇಕು ಈಗ 80,000 ಮಾರ್ಕಿಂದ 1,50,000, ಅದು ಆ್ಯಕ್ಚುಲಿ ಅಚೀವಬಲ್ಲು, ಸಾಧ್ಯ ಇದೆ.
ಆಗತ್ತಾ ಅಥವಾ ಇನ್ನೂ ಸ್ವಲ್ಪ ಲೇಟ್ ಆಗುತ್ತಾ ಅಂತ ಮಾತ್ರ ನೋಡಬೇಕಾಗುತ್ತೆ. ಆದರೆ ತುಂಬ ಡಿಫಿಕಲ್ಟ್ ಅಂತೂ ಅಲ್ಲ. ನಾವು ನೋಡಬೇಕಾಗತ್ತೆ 2029 1,50,000 ಸೆನ್ಸೆಕ್ಸ್ ಫಿಗರ್ಸ್ ಬರುತ್ತಾ ಅಂತ, ಅಥವಾ 2029 ಬರಲಿಲ್ಲ ಅಂದರೆ ಮೇ ಬಿ 2030 ಅಥವಾ 2031 ಬಂದಿರುತ್ತೆ. ಆವ್ರೇಜ್ ಆಗಿ 11-12% ಪರ್ ಆನಮ್ ಬಂದರೂ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಎಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ. ಇಂಡಿವಿಜುವಲ್ ಸ್ಟಾಕ್ಸ್ ನಾವು ಸೆಲೆಕ್ಟ್ ಮಾಡ್ತಾ ಇರುವಾಗ ಮೇ ಬಿ ಈವನ್ 13-14 ಅಥವಾ 15% ರಿಟರ್ನ್ಸ್ ಬರ್ಬೋದು. ನಾನು ಇಂಡೆಕ್ಸಲ್ಲಿ 11-12% ಬರೋ ಚಾನ್ಸಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀವಿ. ಸೊ ನಾವು ಕರೆಕ್ಟಾಗಿರೋ ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದರೆ ಒಳ್ಳೆ ರಿಟರ್ನ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಸ್ಟಾಕ್ಸಲ್ಲಿ ಬರೋದಿಲ್ಲ, ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಬರೋದಿಲ್ಲ. ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ, ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ, ಅದರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ಸದು ಸಕ್ಸಸ್ಸು ಡಿಪೆಂಡ್ ಆಗುತ್ತೆ. ಸೊ ಇದರ ಬಗ್ಗೆ ಯಾವಾಗಲೂ ಅಲರ್ಟ್ ಆಗಿರಿ, ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟ್ಸನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಪ್ರಕಾರ ಈಗ 80,000 ಅಪ್ರಾಕ್ಸಿಮೇಟ್ಲಿ ಇರೋ ಸೆನ್ಸೆಕ್ಸು 1,50,000 ಯಾವ ವರ್ಷದಲ್ಲಿ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನನ್ನ ಪ್ರಕಾರನೂ ಸಮ್ವೇರ್ ಬಿಟ್ವೀನ್ 2029-2030 ಅಷ್ಟರೊಳಗೆ ಆಗಬೇಕು ಅಂತ ಕಾಣಿಸುತ್ತೆ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.